ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಬಳಗಾರ್. ಬೆಸ್ಕಾಮಲ್ಲಿ ಮತ್ತೆ ಹೆಣ್ಣುಗಳು ಬೀಳೋಕ್ಕೆ ಸ್ಟಾರ್ಟ್ ಆಗಿದೆ. ಇಲಾಖೆಯಲ್ಲಿ ಕಳೆದ 1 ವರ್ಷದಿಂದ ಇದ್ರ ಪ್ರಮಾಣ ಕಮ್ಮಿ ಇತ್ತು. ಮೊನ್ನೆ ಕಳೆದ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಅಲ್ಲೊಬ್ಬ ವ್ಯಕ್ತಿ ಸತ್ತೋದ. ಅದಾದಮೇಲೆ ಇಂದು ಬೆಳಿಗ್ಗೆ 8:30 W3 ಮಾಗಡಿ ರೋಡ್ ಗೋಪಾಲ್ಪುರದಲ್ಲಿ ಲೈನ್ ಮೇಂಟೆನೆನ್ಸ್ ಅಂತನೋ ಅಥವಾ ಡಿ ಪಿ ಸ್ಟ್ರಕ್ಚರಲ್ಲಿ ಏನೋ ಸ್ಪಾರ್ಕ್ ಬರ್ತಾಯಿತ್ತು ಅಂತ ಕಂಪ್ಲೇಂಟ್ ಬಂದಿರೋದ್ರಿಂದ ನೈಟ್ ಶಿಫ್ಟಲ್ಲಿದ್ದಂಥ ಗೌತಮ್ ಅನ್ನೋ ಹುಡುಗ 11 kV ಕರೆಂಟ್ ಟಚ್ ಆಗಿ ಕಂಬದ ಮೇಲಿಂದ ಶಾಕ್ ಹೊಡೆದ ಕ್ಷಣದಲ್ಲಿ ಕಂಬದ ಮೇಲಿಂದ ಕೆಳಗಡೆ ಬಿದ್ದಿದ್ದಾನೆ. ಬರೀ 26 ವರ್ಷ, ತಂದೆ ತಾಯಿ, ಒಬ್ಬ ತಂಗಿ. 2016ರಲ್ಲಿ ಹುಡುಗ ಅಪಾಯಿಂಟ್ ಆಗ್ತಾನೆ. 2016ರಿಂದ ಮಾಗಡಿ ರೋಡಲ್ಲೇ ಕೆಲಸ ಮಾಡ್ಕೊಂಡು ಬಂದಿರ್ತಾನೆ ಹುಡುಗ ಗೌತಮ್ ಅಂತ. ಇವತ್ತು ಬೆಳಿಗ್ಗೆ 8:30ಗೆ ಈ ಹುಡುಗನ ಸಾವಾಗುತ್ತೆ. ನೈಟ್ ಶಿಫ್ಟಲ್ಲಿ ಸುಮಾರು 3-4 ಜನ ಲೈನ್ಮ್ಯಾನ್ಗಳು ಇರಬೇಕಾಗುತ್ತೆ. ಆದರೆ ಲೈನ್ಮ್ಯಾನ್ಗಳ ಕೊರತೆ ಇರೋದ್ರಿಂದ ಇಬ್ಬರೇ ಹುಡುಗರು ಇರ್ತಾರೆ, ಇಬ್ಬರೇ ಲೈನ್ಮ್ಯಾನ್ಗಳು ಇರ್ತಾರೆ. ಬೆಳಿಗ್ಗೆ ಕಂಪ್ಲೇಂಟ್ ಬಂದಿದೆ, ಕಂಪ್ಲೇಂಟ್ ವ್ಯಾನ್ ತಗೊಂಡು ಇಬ್ಬರೇ ಹುಡುಗರು ಸ್ಪಾರ್ಕ್ ಬರ್ತಿದ್ದಂಥ ಕಂಪ್ಲೇಂಟ್ ಸ್ಥಳಕ್ಕೆ ಬಂದು ನೋಡ್ತಾರೆ. ಒಬ್ಬ ಹುಡುಗ, ಇನ್ನೊಬ್ಬ ಲೈನ್ಮ್ಯಾನು LC ಅಂದರೆ ಕರೆಂಟ್ ಆಫ್ ಮಾಡೋದಕ್ಕೆ ಫೀಡ್ರ್ ಹತ್ರ ಹೋಗ್ತಾನೆ. ಇಲ್ಲಿ ಒಟ್ಟು 2 ಫೀಡ್ರ್ ಕನೆಕ್ಟ್ ಆಗಿರುತ್ತೆ. ಒಂದೇ ಸ್ಥಳಕ್ಕೆ 2 ಫೀಡ್ರ್ ಕನೆಕ್ಟ್ ಆಗಿರುತ್ತೆ. ಯಾರು ಇವನೇನು ಗೌತಮ್ ಇದ್ದಾನೆ, ಇವತ್ತೇನು ಸತ್ತೋಗಿದ್ದಾನೆ ಆ ಹುಡುಗ, ಅವನಿಗೆ ಅದು ವಿಷಯ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಆ ಸ್ಥಳದಲ್ಲಿ ಜೈ ಯಾರೂ ಇಲ್ಲ. ಕಂಪ್ಲೇಂಟ್ ಬಂದಿದೆ, ಹೋಗಿದ್ದಾರೆ ನೈಟ್ ಶಿಫ್ಟಲ್ಲಿ ಇದ್ದಂಥ ಹುಡುಗರು. ಏಕಾಏಕಿ ಗೌತಮ್ಮು ಕಂಬ ಹತ್ತಿದ್ದಾನೆ. ಅಲ್ಲಿ ಕರೆಂಟ್ ಶಾಕ್ ಹೊಡೆದಿದೆ, ಮೇಲಿಂದ ಕೆಳಗಡೆ ಬಿದ್ದಿದ್ದಾನೆ. ಬಿದ್ದು ಸ್ಥಳದಲ್ಲೇ ಪ್ರಾಣ ಹೋಗಿದೆ. ಇವತ್ತು ಅವನ ಬಾಡಿನ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಮಾರ್ಟಮ್ಗೆ ತಗೊಂಡೋಗಿದ್ದಾನೆ. ಅವ್ರ ತಂದೆ ತಾಯಿಗಳು ಪೋಸ್ಟ್ ಮಾರ್ಟಮ್ಗೆ ಹೋಗ್ತಾ ಇಲ್ವಂತೆ. ಪೊಲೀಸರು ಮನವೊಲಿಸಿ ಇವಾಗ ಕಂಪ್ಲೇಂಟ್ನ ಲಾಡ್ಜ್ ಮಾಡ್ಕೊಂಡು ಪೋಸ್ಟ್ ಮಾರ್ಟಮ್ಗೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಆದರೆ ಒಬ್ಬ ಅಧಿಕಾರಿಗಳು, O&Mನ ಅಧಿಕಾರಿಗಳಾಗಿರ್ಬೋದು ಅಥವಾ ಸಬ್ ಡಿವಿಷನ್ನ ಅಧಿಕಾರಿಗಳಾಗಿರ್ಬೋದು, ಏನು ನಡೀತಾ ಇದೆ, ಯಾಕಾಗುತ್ತೆ ಆಕ್ಸಿಡೆಂಟು? ಕರೆಂಟ್ ಕಣ್ಣಿಗೆ ಕಾಣಿಸಲ್ಲ, ಒಪ್ಪನ ಸ್ವಾಮಿ. ಆದರೆ ಕರೆಂಟ್ ಯಾವ ಕಡೆಯಿಂದ ಬರುತ್ತೆ, ಯಾವ ಕಡೆಯಿಂದ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಸ್ಥಳೀಯ ಅಧಿಕಾರಿಗಳು ಗೊತ್ತಿರಲ್ಲ ಸ್ವಾಮಿ, ಯಾವ ಫೀಡ್ರಿಂದ ಬರುತ್ತೆ, ಯಾವ TCಯಿಂದ ಬರುತ್ತೆ, ಯಾವ ಲೈನಿಂದ ಬರುತ್ತೆ, ಯಾವ ಕೇಬಲಿಂದ ಬರುತ್ತೆ, ಗೊತ್ತಿರುತ್ತೆ ತಾನೆ. ಯಾಕೆ ನಡೀತೆ ಆಕ್ಸಿಡೆಂಟು? ಈ ಭಾಗದ ಅಮರನಾಥ್ ರೆಡ್ಡಿ ಅವರೇ, ನೀವು ಸುಮಾರು ಇದೇ W3ಯಲ್ಲಿ ಕಳೆದ 4 ವರ್ಷದ ಕೆಳಗಡೆ 5-6 ವರ್ಷ ಡ್ಯೂಟಿ ಮಾಡಿದ್ದೀರಾ ಸ್ವಾಮಿ ನೀವು ಇಲ್ಲಿ. ಅದಾದಮೇಲೆ ನೀವು ಆಗಿ ಪ್ರಮೋಟ್ ಆಗ್ತೀರಾ, ಪಕ್ಕದ ಏರಿಯಾಗೆ ಹೋಗ್ತೀರಾ. ಅಲ್ಲಿ ನಿಮಗೆ ಲೈನ್ಮ್ಯಾನ್ಗಳ ಕೊರತೆ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಆಮೇಲೆ ಬಂದು ಗಿರೀಶ್ ಅಂತ ಅವ್ರನ್ನ AET ಇನ್ಚಾರ್ಜ್ ಬೇರೆ ಹಾಕಿದ್ದೀರಾ. ನಿಮ್ಮ ಸಬ್ ಡಿವಿಷನಲ್ಲಿ AET ಇಲ್ಲ ಅಂತ AW ಶೇಷಾಚಲ ಅವರೇ ಇರೋ ಒಬ್ಬ ನ ತಗೊಂಡೋಗಿ AETನೂ ಹಾಕ್ತೀರಾ, ಏನೂ ಮಾಡ್ತೀರಾ. ಒಬ್ಬ ಮನುಷ್ಯ ಎಷ್ಟು ಕೆಲಸ ನೋಡೋಕ್ಕಾಗುತ್ತೆ? ಆಮೇಲೆ ಒಬ್ಬರೇ ಜೈ ಇರೋದು, ರಾಜಶೇಖರ್ ಅಂತ ಜೈ. ನೈಟ್ ಶಿಫ್ಟಲ್ಲಿ ಜೈಗಳೇ ಇಲ್ಲ, ಬರೀ ಈ ಲೈನ್ಮ್ಯಾನ್ ಹುಡುಗರೇ ಕೆಲಸ ಮಾಡಬೇಕು. ಕಳೆದ 6 ವರ್ಷದಿಂದ ಒಬ್ಬ ಹುಡುಗ ಕೆಲಸ ಮಾಡ್ತಾಯಿದ್ದ. ಬದುಕು ಕಟ್ಕೊಳಕ್ಕೆ ಬಂದಿರೋಂಥ ಒಬ್ಬ ಹುಡುಗ, ತನ್ನ ಕುಟುಂಬ ನೋಡ್ಬೇಕಂತ ಒಬ್ಬ ಹುಡುಗ ಇಲಾಖೆಗೆ ಸೇರಿದ್ರೆ ಎಣವಾಗಿ ಹೋಗ್ಬೇಕೇನ್ರಿ? ಎಣ ಆಗ್ಬೇಕೇನ್ರಿ? ಅವ್ನು ಬಂದು ದುಡಿಯೋದಕ್ಕೆ ಬಂದಿರೋದ, ಎಣ ಆಗಕ್ಕೆ ಬಂದಿರೋದ? ಬೆಸ್ಕಾಮ್ಗೆ ಎಕ್ಸಾಮ್ಗಳು ಬರೆದು ಪರೀಕ್ಷೆಗಳನ್ನ ಪಾಸಾಗಿ ತನ್ನ ಲೈಫ್ ಕಟ್ಕೊಳಕ್ಕೆ ಬಂದಿರೋಂಥ ಒಬ್ಬ ಹುಡುಗ 26 ವರ್ಷಕ್ಕೆ ಸಾಯ್ತಾನೇನ್ರಿ? ಆ ತಂಗಿ ಜೀವನ ಏನ್ರಿ? ಅವ್ನು ಗೌತಮ್ ತಂಗಿ ಜೀವನ ಏನ್ರಿ? ಇವಾಗ ಇದಕ್ಕೆ ಯಾರೇ ಉತ್ತರ ಕೊಡೋದು? ಆ ಗೌತಮ್ಗೆ ಒಂದು ಸೇಫ್ಟಿ ಹೆಲ್ಮೆಟ್ ಇಲ್ಲ, ಒಂದು ಅರ್ಥ ರಾಡ್ ಹಾಕೊಂಡಿಲ್ಲ. ತಪ್ಪು ಯಾರ್ದ್ರಿ? ಸತ್ತೋಗಿರೋ ನೆಬಸ್ಕೊಳ್ಳೋಕ್ಕಾಗತ್ತಾ ಇವತ್ತು?
ಯಾಕಪ್ಪ ಮಾಡಿದೆ ಈ ತಪ್ಪನ ಅಂತ? ಅಥವಾ ONMಗಳಲ್ಲಿ ಯಾವುದು ಸೇಫ್ಟಿ ಮೆಟೀರಿಯಲ್ಸ್ ಇಟ್ಟಿಲ್ವಾ? ಏನಕ್ಕೆ ಬೇಕು? ಕೋಟಿ ಸ್ಯಾಂಕ್ಷನ್ ಮಾಡ್ತೀರಲ್ಲ ಸೇಫ್ಟಿ ಮೆಟೀರಿಯಲ್ಸ್ ಅಂತ, ಎಲ್ಲಿಗ್ರೆ ಹೋಯ್ತಾವಲ್ಲ? ಯಾಕ್ರೆ ಯೂಸ್ ಮಾಡಲಿಲ್ಲ ಅವು? ಯಾವುದೇ ಒಬ್ಬ ಲೈನ್ಮ್ಯಾನ್ ಯಾರೂ ಯೂಸ್ ಮಾಡಲ್ಲ, ಎಲ್ಲ ದುರಂಕಾರಕ್ಕೆ ಬಿದ್ದುಬಿಟ್ಟು ಕೆಲ್ಸಕ್ಕೆ ಹೋಗ್ತೀರಾ, ನಿಮ್ಮ ಜೀವನಗಳು ಹಾಳು ಮಾಡ್ಕೊತೀರಾ. ಅಧಿಕಾರಿಗಳು ಸಮಜಾಯಿಷಿ ಕೊಡ್ಬೋದು, ಲೆಟ್ರ್ ಬರಿಬೋದು, ಹಿಂಗಾಯ್ತು ಅಂತ. ಅದು ಬಿಟ್ಟರೆ ಏನಾಗಲ್ಲ. ಮಹಾ ಅಂದರೆ ಒಬ್ಬ ಜೈನ ಸಸ್ಪೆಂಡ್ ಮಾಡ್ಬೋದು. ಜೀವನ ನಿಮ್ದು ಹಾಳಾಗುತ್ತೆ. ALMಗಳು JLMಗಳು ಮೇಸ್ತ್ರಿಗಳು ನಿಮ್ಮ ಲೈಫ್ ಹಾಳಾಗುತ್ತೆ, ನಿಮ್ಮ ಕುಟುಂಬ ಹಾಳಾಗುತ್ತೆ. ಅದಕ್ಕೆ ಯಾರೂ ಬರಲ್ಲ. ಕಾಂಪನ್ಸೇಷನ್ ಅಂತ ಒಂದು 5 ಲಕ್ಷ ದುಡ್ಡು ಕೊಡ್ಬೋದು, ಅಥವಾ ಇನ್ನೊಬ್ಬರಿಗೆ ನಿಮ್ಮ ಕೆಲಸ ಕೊಡ್ಬೋದು. ಅದನ್ನ ಮಿಕ್ಕಿ ಇನ್ನೇನು ಮಾಡೋಕ್ಕಾಗುತ್ತೆ? ಇವರು ನಿಮ್ಮ ಜೀವ ವಾಪಸ್ ತರೋಕ್ಕಾಗತ್ತಾ? 100 ಕೆಲಸ ಹೇಳಿ, 100 ಸಮಯ ಹೇಳಿ, 100 ವಿಚಾರ ಹೇಳಿ, ಯಾಕೆ ನಿಮ್ಮ ಬುದ್ಧಿ ಇರಲ್ವಾ? ಲೈನ್ಮ್ಯಾನ್ಗಳು ನಿಮ್ಮ ಬುದ್ಧಿ ಇಲ್ವೇನ್ರಿ? ಏನ್ರಿ ಮಾಡ್ತೀರಾ? ಯಾವುದೋ ಕಂಪ್ಲೇಂಟ್ ಬಂತು, ದಡ ಕಂಬ ಹತ್ಬಿಡೋದಾ? ಕರೆಂಟ್ ಇದೆ ಇಲ್ಲ, ನೋಡ್ಕೊಳ್ಳೋದೇನಿಲ್ಲ. ಹೆಂಗ್ರಿ ಸತ್ತ ಗೌತಮ್ ಇವತ್ತು? ಹೆಂಗ್ ಸತ್ತ? ಬೇಜವಾಬ್ದಾರಿತನ. ಯಾರು ಬೇಜವಾಬ್ದಾರಿತನ? ಗೌತಮ್ ಬೇಜವಾಬ್ದಾರಿತನ ಅಥವಾ ಹಿರಿಯ ಅಧಿಕಾರಿಗಳು? ಯಾರು ಸ್ಪಾಟಲ್ಲಿ ಇದೆ, ಹೆಂಗ್ ಹೋದ ಅವ್ನು 11 KV ಎತ್ತೋದಕ್ಕೆ? ಹೆಂಗ್ ಗೆಲ್ಸಿದ ಅಂತಾನೆ. ಜೈ ರಾಜಶೇಖರ್, ಈ ವಿಷಯ ನಿಮ್ಗೆ ಗೊತ್ತಿತ್ತಾ? ಅವನು ಯಾರು? ಗೌತಮ್ ಮತ್ತು ಇನ್ನೊಬ್ಬ ಹುಡುಗ. ನಿಮ್ಗೆ ವಿಷಯ ತಿಳಿಸಿದ್ರಾ? SC ಸಾಹೇಬ್ರೆ, ಈ ಘಟನೆನ ಗಂಭೀರವಾಗಿ ತಗೊಳ್ಳಿ. ಇನ್ನೊಂದು ಆಕ್ಸಿಡೆಂಟ್ ಆಗಲಿದ್ದಂಗೆ ನೋಡ್ಕೋಬೇಕು. ಇನ್ನೆಷ್ಟು ಆಕ್ಸಿಡೆಂಟ್ಗಳು, ಇನ್ನೆಷ್ಟು ಸಾವುಗಳು ಯಾಕೆ ನಡೆಯುತ್ತೆ? ಆಕ್ಸಿಡೆಂಟ್ಗಳು ಇದಕ್ಕೋನೆ ಒಂದು ಅಂತ್ಯ ಅನ್ನೋದೇ ಇಲ್ವಾ? ಕಳೆದ ವರ್ಷ ಸಾಲು ಆಕ್ಸಿಡೆಂಟ್ಗಳು. ಇದೇ ನಮ್ಮ ವಿದ್ಯುತ್ ವಾಣಿ ಪತ್ರಿಕೆಯಲ್ಲಿ ವರದಿ ಮಾಡೋದಕ್ಕೆ ಬೇಜಾರಾಗಿತ್ತು ನಮಗೆಲ್ಲ. ಯಾಕೆ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತಾಯಿದೆ ಅಂತ. ಏನೋ ಒಂದು 6 ತಿಂಗಳಿಂದ ಕಮ್ಮಿ ಆಗಿದೆ ಅಂದ್ಕೊಂಡ್ರೆ ಮತ್ತೆ ಇದಕ್ಕೆ ಪ್ರಾರಂಭ ಆಯಿತು. ಯಾಕೆ ನಡೆಯುತ್ತೆ? ಯಾವುದೋ ಒಂದು ಕುಟುಂಬ ಬಿಕಾರಿ ಆಗ್ಬಿಡ್ತದೆ ಸ್ವಾಮಿ. ಯಾರೋ ಒಬ್ಬರು ಮಾಡೋ ತಪ್ಪಿಂದ ಒಂದು ಕುಟುಂಬ ಬೀದಿಗೆ ಬಂದ್ಬಿಡುತ್ತೆ. ಅವನೇನು ಪುಕ್ಸಟ್ಟೆ ಕೆಲಸಕ್ಕೆ ಸೇರಿರಲ್ಲ. ಕೈಗೆ ಬೆಚ್ಚು ಮಾಡಿ ಹಿರಿಯ ಅಧಿಕಾರಿಗಳು ಕೊಡೋದನ್ನೆಲ್ಲ ಕೊಟ್ಟು ಅವನು ಬಂದು ಕೆಲಸಕ್ಕೆ ಸೇರಿರ್ತಾನೆ. ಅವನು ಇನ್ನೂ ಸರಿಯಾಗಿ ಸಂಬಳ ತಗೊಂಡು 3 ವರ್ಷ ಆಗಿರಲ್ಲ. ಅವನು ಪರ್ಮನೆಂಟ್ ಆಗಿ ಪ್ರೊಫೆಷನರಿ ಪೀರಿಯಡ್ ಮುಗಿಸ್ಕೊಂಡು ಇನ್ನೂ 3 ವರ್ಷ ಕಳೆದಿಲ್ಲ ಅವನು. ಇವತ್ತು ಅನಾಥ ಶವ ಆಗಿದ್ದಾನೆ. ಯಾರು ಇದಕ್ಕೆ ಜವಾಬ್ದಾರರು? ಯಾವತ್ತಿಗಿದು ಕೊನೆ? ಮಾನ್ಯ ಇಂಧನ ಸಚಿವರು ಇದ್ರ ಮೇಲೆ ಗಂಭೀರ ಪರಿಣಾಮ ಬೀರಿ, ಇದ್ರ ಮೇಲೆ ಒಂದು ಗಂಭೀರ ಆ್ಯಕ್ಷನ್ ತಗೋಬೇಕು. ಇನ್ನೊಂದು ಈ ರೀತಿ ಆಕ್ಸಿಡೆಂಟ್ಗಳು ಮುಂದೆ ನಡೀಲಿದ್ದಂಗೆ ಎಚ್ಚರ ವಹಿಸಬೇಕು. ಹಿರಿಯ ಅಧಿಕಾರಿಗಳು ಬರೀ ಕೇವಲ ಮಂಗಳವಾರ ಒಂದಿನ ಸೇಫ್ಟಿ ಮೀಟಿಂಗ್ ಅಂತ ಕರೆದು ಅಥವಾ ಸೇಫ್ಟಿ ಅಂತ ಹೇಳ್ಬಿಟ್ಟು ಆಣೆ ಪ್ರಮಾಣ ಮಾಡಿಸ್ತಿರಲ್ಲ, ಅದರಿಂದ ಏನಾಗಲ್ಲ. ಆಣೆ ಪ್ರಮಾಣದಿಂದ ಕೆಲ್ಸಕ್ಕೆ ಹೋಗುವಾಗ ಪ್ರತಿ ಲೈನ್ಮ್ಯಾನ್ ಕಂಪಲ್ಸರಿ ಅರ್ಥರಾಡು, ಹೆಲ್ಮೆಟು, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ದೀರಾ ಸ್ವಾಮಿ ಆ ಸೇಫ್ಟಿ ಮೆಟೀರಿಯಲ್ಸ್ಗೆ. ಎಲ್ಲೋಯ್ತು ಆ ಮೆಟೀರಿಯಲ್ಸ್ ಎಲ್ಲ? ಲೈನ್ಮ್ಯಾನ್ ಸೇಫ್ಟಿಗೆ ತಾನೇ ತಂದಿರೋದು. ಅದು ಲೈನ್ ಸೇಫ್ಟಿ ಮೆಟೀರಿಯಲ್ಸ್ ಇರೋದು ಲೈನ್ಮ್ಯಾನ್ ಸೇಫ್ಟಿಗೆ ತಾನೆ. ಇನ್ನೆಷ್ಟು ನಡಿಬೇಕು ಆಕ್ಸಿಡೆಂಟ್ಗಳು? ಇನ್ನೆಷ್ಟು ಬಲಿ ಪಡಿಬೇಕು ಅಂತ ಇದ್ದೀರಿ ಹಿರಿಯ ಅಧಿಕಾರಿಗಳು ನೀವು? ಯಾವತ್ತೂ ಕೊನೆ ಇದು. ಒಟ್ಟಿನಲ್ಲಿ ಯಾವ್ದು ಏನೇ ಆಗಲಿ, ಬೀದಿ ಪಾಲಾಗ್ತಿರೋ ಕುಟುಂಬಗಳು ಬಂದು ಲೈನ್ಮ್ಯಾನ್ಗಳಿದೆ. ಇವತ್ತು 26 ವರ್ಷದ ಹುಡುಗ ಸತ್ತೋಗಿದ್ದಾನೆ, ಗೌತಮ್ ಅಂತ. ಅವನು 2016ನೇ ಬ್ಯಾಚು, 26 ವರ್ಷ. ಅವನಿಗೊಬ್ಬಳು ತಂಗಿ ಇದ್ದಾಳೆ, ಅಪ್ಪ ಅಮ್ಮ. ಮಾಗಡಿ ಕಡೆಯವರು ಈ ಹುಡುಗ ಮಾಗಡಿ ಕಡೆಯವನು. ಇವತ್ತು ಹಾಸ್ಪಿಟ್ಲಲ್ಲಿ ಶವವಾಗಿ ಮಲಗಿದ್ದಾನೆ. ಇದು ಕೊನೆ ಆಗಬೇಕು, ಇದಕ್ಕೆ ಅಂತ್ಯ ಆಗಬೇಕು. ಇನ್ನೊಂದು ಸಾವು ನಡೀಬಾರ್ದು ಡಿಪಾರ್ಟ್ಮೆಂಟಲ್ಲಿ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಎಸ್ಕಾಮಿನ ಎಲ್ಲ ಇಲಾಖೆಯಲ್ಲೂ ಇನ್ನೊಂದು ಶವ ಬೀಳಬಾರ್ದು. ಆ ರೀತಿಯ ಮುನ್ನೆಚ್ಚರಿಕೆ ವಹಿಸಿ. ಇದಕ್ಕೆ ತಪ್ಪಿಕಸ್ತರು ಯಾರಿದ್ದಾರೋ, ಅವರೇ
ಅಮರನಾಥ್ ರೆಡ್ಡಿ ಅವರೇ, ಇವತ್ತಿನ ಈ ಗೌತಮ್ ಸಾವಿಗೆ ಯಾರಿಂದ ಈ ಗೌತಮ್ ಸಾವಾಯಿತು ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ತನಿಖೆ ನಡಿಬೇಕು, ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲಿವರೆಗೂ ನೀವು ನೋಡಿದ್ದು ಅಶ್ವವೇಗ. ನಮಸ್ಕಾರ.